ನಮಸ್ಕಾರ. ಫ್ರೀಡಂ 19 ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಮುಖ್ಯ ಸುದ್ದಿಗಳತ್ತ ಗಮನ ಹರಿಸೋಣ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಂ 19 ನ್ಯೂಸ್ ಚಾನೆಲ್. ನಿಖರ ಮತ್ತು ಪರಿಶೀಲಿತ ನಿರಂತರ ಸುದ್ದಿಗಳನ್ನ ಜವಾಬ್ದಾರಿಯುತವಾಗಿ ತಲುಪಿಸುವಂತ ವಿಶ್ವಾಸಾರ್ಹ ಸುದ್ದಿ ವೇದಿಕೆ ಫ್ರೀಡಂ 19 ನ್ಯೂಸ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಬನ್ನಿ ಇವತ್ತಿನ ಸುದ್ದಿಗಳನ್ನ ನೋಡೋಣ. ತ್ರಿಶಂಕು ಸ್ಥಿತಿಯಲ್ಲಿ ಸೊಂಕದ ಕಲ್ಲು. ಅಭಿವೃದ್ಧಿಗೊಳಿಸುವ ಭಗೀರಥ ಪ್ರಯತ್ನದಲ್ಲಿ ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್. ವಿಜಯನಗರ ಕೂಡ್ಲಿಗಿ ಈ ಹಿಂದಿನ ಬಳ್ಳಾರಿ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನಲ್ಲಿದ್ದು ಸದ್ಯ ಕೊಟ್ಟೂರು ಹೋಬಳಿಯಲ್ಲಿರುವ ಹಗರಿಬೊಮ್ಮನಹಳ್ಳಿ ರಾಂಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಸೊಂಕದಕಲ್ಲು ಗ್ರಾಮ ಆಡಳಿತಾತ್ಮಕವಾಗಿ ತೀರಾ ನಿರ್ಲಕ್ಷ್ಯಕ್ಕೀಡಾಗಿದ್ದು ಅಭಿವೃದ್ಧಿ ಕಾಣದ ಕುಗ್ರಾಮವಾಗಿದೆ. ತ್ರಿಶಂಕು ಸ್ಥಿತಿಯಲ್ಲಿರುವ ಗ್ರಾಮ ಅನಾಧಾರಕ್ಕೀಡಾಗಿದ್ದು ಗ್ರಾಮವನ್ನು ಸರ್ವತೋಮುಖವಾಗಿ ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುವುದಾಗಿ ಕೂಡ್ಲಿಗಿ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಅವರು ಶಪಥ ಮಾಡಿದ್ದಾರೆ ಮತ್ತು ಈ ನಿಟ್ಟಿನಲ್ಲಿ ಅವರು ಕಾರ್ಯಗತರಾಗಿದ್ದು ಪ್ರಥಮವಾಗಿ KKRDB ಅನುದಾನದಲ್ಲಿ 1 ಕೋಟಿ ರೂಪಾಯಿ ವೆಚ್ಚದಲ್ಲೇ ಗ್ರಾಮದಲ್ಲಿ ಸಿಸಿ ರಸ್ತೆ ಹಾಗೂ ಚರಂಡಿ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಿದ್ದಾರೆ. ಈ ಮೂಲಕ ಆಡಳಿತಾತ್ಮಕ ಅಸಹಕಾರ ಹಾಗೂ ತಾಂತ್ರಿಕ ದೋಷ ಪೂರಿತವಾಗಿ ಅನಾಧಾರಕ್ಕೀಡಾಗಿರುವ ಕುಗ್ರಾಮ ಸುಂಕದಕಲ್ಲು ಗ್ರಾಮವನ್ನ ಮಾದರಿ ಗ್ರಾಮವನ್ನಾಗಿಸುವ ನಿಟ್ಟಿನಲ್ಲಿ ಭಗೀರಥ ಪ್ರಯತ್ನ ನಡೆಸಿ ದಾಪುಗಾಲನಿಟ್ಟಿದ್ದಾರೆ. ಮೂಲಭೂತ ಸೌಕರ್ಯಗಳ ಕೊರತೆ, ಅಧಿಕಾರಿಗಳ ಅಸಹಕಾರ ಹಾಗೂ ನಿರ್ಲಕ್ಷ್ಯ ಧೋರಣೆಯಿಂದ ಹಾಗೂ ಇತರೆ ಕೊರತೆಗಳಿಂದ ಮುಕ್ತಗೊಳಿಸುವಲ್ಲಿ ಮೊದಲ ಆದ್ಯತೆ ನೀಡುವುದಾಗಿ ಶಾಸಕರು ಭರವಸೆ ನೀಡಿದರು. ಸ್ಪೆಷಲ್ ರಿಪೋರ್ಟ್ ಫ್ರೀಡಂ 19 ನ್ಯೂಸ್. ನಾವು 3 ತಿಂಗಳಿಂದ ಅಧಿವೇಶನ, ಎಲೆಕ್ಷನ್ನು, ನಮ್ಮ ಪಾರ್ಟಿ ಕೆಲಸ ಮತ್ತು ಇದು ಜಾತ್ರೆಗಳು, ಮದುವೆಗಳೇ ಆಗೋಗಿದೆ. ಒಂದು ದಿವಸ ಆಡಳಿತ ಮಾಡೋಕ್ಕಾಗ್ತಲ್ಲ. ಇವತ್ತು ಯಾವುದು ಮದುವೆಗಳಿಲ್ಲ ಅಂತೇಳಿ ನಿನ್ನೆ ರಾತ್ರಿ 7 ಗಂಟೆಗೆ 4 ಗಂಟೆಗೆ ಡಿಸೈಡ್ ಮಾಡಿ 7 ಗಂಟೆಗೆ ತಿಪ್ಪಿ ಹಾಕಿದ್ವಿ. ಅಟ್ಲೀಸ್ಟ್ ಮುಗಿಸ್ಬಿಡೋಣ ಭೂಮಿ ಪೂಜೆಗಳು ಅಂತೇಳ್ಬಿಟ್ಟು. ನಾಳೆ 30 ಮದುವೆ ಇದೆ, ನಾಡಿದ್ದು 30 ಮದುವೆ ಇದೆ, ಆಯಿತಾ. ಶುಕ್ರವಾರ ಮತ್ತೆ ರಜೆ ನಿಮಗೆ, ಬುದ್ಧ ಜಯಂತಿ, ಬುದ್ಧ ಪೂರ್ಣಿಮೆ, May 1. ಶನಿವಾರ ಇನ್ನೆಲ್ಲ ನೀವು ಸಿಗೋದಿಲ್ಲ, ಮತ್ತು ಭಾನುವಾರ 3 ದಿವಸ ಯಾವಾಗ ನೋಡಿದ್ರು ರಜೆಗಳು ಇದಾಗ್ತದೆ, ಆಯಿತಾ. ಏನು ಪ್ರಾಬ್ಲಮ್ ಅದು ಹಕ್ಕುಪತ್ರಗಳದ್ದು? ಹಲೋ ಹಲೋ, MLA ಮಾತಾಡೋದು. ನಮಸ್ತೆ. ಈಗ ಲಿಂಕ್ ಲೈನ್ ಎಲ್ಲೆಲ್ಗೆ ಆಗಿದ್ದಾವೆ ಕುಟ್ಟೂರು ತಾಲೂಕಲ್ಲಿ, ನಮ್ಮ ಉಜ್ನಿ ಭಾಗದ್ದು. ಈ ಕಡೆ ಬೈರದೇವ್ರ ಗುಡ್ಡದ್ದು ಮತ್ತು ಈ ಕಡೆ ಸುಂಕದಕಲ್ಲಿಗೆ ಯಾವ್ಯಾವ ಇಟ್ಕೊಂಡಿರಿ ಲಿಸ್ಟಲ್ಲಿನೂ? ಈಗ ಇಲ್ಲಿ ಒಂದು 2 ವರ್ಷದಿಂದನೂ ಕೇಳ್ತಾ ಇದ್ದಾರೆ. ಸುಂಕದಕಲ್ಲಲ್ಲಿ ಇದ್ದೀವಿ ನಾವೀಗ. ಈಗ 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 ಕರೆಂಟಿಂದ ಯಾವತ್ತೂ ಸಮಸ್ಯೆ ಇದೆ. ಲಿಂಕ್ ಲೈನ್ ಆದರೆ ನಮ್ಗೆ ಸಮಸ್ಯೆ ಬಗೆಹರಿತದೆ ಅಂತೇಳಿ ಇಲ್ಲಿ ಮತ್ತೆ ಏನು ಕ್ರಮ ಕೈಗೊಂಡಿರಿ ಇಲ್ಲಿ ಕರೆಂಟ್ ಇದು ಸಮಸ್ಯೆಗೆ? ಅಲ್ಲ, ಇಲ್ಲಿದ್ದೀವಿ ಈಗ, ಅದರದ್ದೇ ಮೇನ್ ಕಂಪ್ಲೇಂಟ್ ಹೇಳ್ತಾ ಇದ್ದಾರೆ. ನಾಳೆ ಬಂದು ವಿಸಿಟ್ ಮಾಡಿ ಇಲ್ಲಿ ಒಂದು ಸ್ವಲ್ಪ ಫಿಸಿಬಿಲಿಟಿ ಚೆಕ್ ಮಾಡ್ಕೊಂಡು ಹೋಗಿ. ನಾಳೆ ಬೆಳಗ್ಗೆನೆ ಬಂದು ಇಲ್ಲೆಲ್ಲ ಲೀಡರ್ಸ್ ಇದ್ದಾರೆ, ಭೇಟಿ ಮಾಡಿ ಇಲ್ಲಿ ಏನು ಅವ್ರಿಗೆ ತೊಂದರೆ ಆಗ್ದಂಗೆ ಯಾವ ರೀತಿ ಮಾಡ್ಬೋದು ಚೆಕ್ ಮಾಡಿಬಿಟ್ಟು. ಹಾಂ ಸರಿ, ನಾಳೆ ಬರ್ತಾರೆ. ಆಯ್ತಾ, ರಾಜ್ಯದಲ್ಲಿ ಎಲ್ಲೂ ಅಷ್ಟೊಂದು ಲಿಂಕ್ ಲೈನ್ ಆಗಿಲ್ಲ, ಅಷ್ಟೊಂದು ಮಾಡಿಸಿ ಕೂಡ್ಲಿಗಿ ತಾಲೂಕಿಗೆ ಎಲ್ಲ ಕಡೆ ಆಯ್ತಾ. ಈಗ ನೋಡಿ, ನಾನು ಹೇಳ್ತೀನಿ ಟೆಕ್ನಿಕಲ್ ಥಿಂಗ್ಸು ನನಗೂ ಗೊತ್ತಾಗಲ್ಲ, ನಿಮ್ಮ ಥರನೇ ಆಯ್ತಾ. ಅವ್ರು ಹೇಳ್ತಾರೆ ಇದು ಅಂತ ಹೇಳ್ಬಿಟ್ಟು ಉಜ್ಜಿನಿದ್ ಮಾಡಿಸಿವಿ ಆಯ್ತಾ. ಗುಡೆಕೋಟೆದಾಗಿದೆ, ಈ ಕಡೆ ಕೂಡ್ಲಿಗಿದಾಗಿದೆ, ಚಿಕ್ಕಜೋಗಳದಾಗಿದೆ, ಹೊಸಳ್ಳಿದಾಗಿದೆ, ಊಡೆಮ್ದಾಗಿದೆ, ನಿಂಬಳಗೆರೆದಾಗಿದೆ. ಎಲ್ಲದಕ್ಕೂ ಎಲ್ಲೂ ಪ್ರಾಬ್ಲಮ್ ಆಗಬಾರ್ದು ಅಂತೇಳಿ ಎಲ್ಲ ಕಡೆನೂ
ಇನ್ನೂ 2 ಸಬ್ ಸ್ಟೇಷನ್ ಕೂಡ ಹೊಸದು ಬಂದಿದ್ದಾವೆ, ಶಿವಪುರದೊಂದು, ನಮ್ಮೂರದೊಂದು. ಆಯ್ತಾ, ಅದ್ರ ಜೊತೆಗೆ ಈಗ ಎಲ್ಲೆಲ್ಲಿ ಸಣ್ಣ ಪುಟ್ಟ ಉಳ್ಕೊಂಡಿದ್ದಾವೆ ನಾಳೆನೇ ಬರ್ತೀವಿ ಅಂತ ಹೇಳಿದ್ದಾರೆ. ಈ ಬಜೆಟಲ್ಲಿ ಇಟ್ಕೊಂಡು ಈ ಸರಿ ಮಾಡಿಸ್ತೇವೆ. ಅನುಕೂಲ ಸರ್ ಇವಿಷ್ಟು ಇಂದಿನ ಪ್ರಮುಖ ಸುದ್ದಿಗಳು. ಕರ್ನಾಟಕದ ಪ್ರತಿಯೊಂದು ಮೂಲೆಗೂ ನಿಖರ ಮತ್ತು ಪರಿಶೀಲಿತ ಮಾಹಿತಿಯನ್ನು ಜವಾಬ್ದಾರಿಯುತವಾಗಿ ತಲುಪಿಸುವಂತಹ ಪ್ರಯತ್ನದಲ್ಲಿ ನಾವು ಸದಾ ನಿಮ್ಮ ಜೊತೆ. ಫ್ರೀಡಂ 19 ನ್ಯೂಸ್ ಚಾನೆಲ್ನ ವೀಕ್ಷಕರಿಗೆ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ಸುದ್ದಿಗಳೊಂದಿಗೆ. ನಮಸ್ಕಾರ.